ವೀಕ್ಷಕರೇ, ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ಜಾಲಿ ಬೆಂಚಿಯಲ್ಲಿ ಕೋತಿಗಳ ಹಾವಳಿಗೆ ಜನ ಹೈರಾಣ. ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚುತ್ತಲೇ ಇತ್ತು ಕ್ಷಣ ಕ್ಷಣ. ತಹಶೀಲ್ದಾರ್ ಸಮಯೋಚಿತ ನಿರ್ಧಾರಕ್ಕೆ ಮೆಚ್ಚುಗೆ. ಗೋಡೆಯಿಂದ ಗೋಡೆಗೆ, ಮರದಿಂದ ಮರಕ್ಕೆ ಜಿಗಿಯೋ ಕೋತಿಗಳ ಆಟ ನೋಡೋದೇ ಚಂದ. ಆದ್ರೆ ಅದೇ ಕೋತಿಗಳು ಗ್ರಾಮಸ್ಥರ ಮೇಲೆ ಎರಗಿ ಹಾನಿ ಮಾಡಿದ್ರೆ ಹೇಗಿರ್ಬೇಡ. ಎಸ್ ವೀಕ್ಷಕರೇ, ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಜಾಲಿ ಬೆಂಚಿಯಲ್ಲಿ 15ಕ್ಕೂ ಹೆಚ್ಚು ಜನರ ಮೇಲೆ ಕೋತಿಗಳು ಏಕಾಏಕಿ ದಾಳಿ ಮಾಡಿದ್ವು. ಇದರಿಂದ ಗ್ರಾಮದ ಜನ ಏನ್ ಮಾಡೋದು ಅಂತ ತಿಳಿಯದೆ ಕಂಗಾಲಾಗಿದ್ರು. ಮೇಲೆ ಒಂದು 8-10 ಜನಕ್ಕೆ ಅಟ್ಯಾಕ್ ಮಾಡಿ ಸರ್. ತಹಸೀಲ್ದಾರ್ ಸಾಹೇಬ್ರಿಗೆ ಅಟ್ಯಾಕ್ ಮಾಡಿ ಅವರು ಇಮಿಡಿಯೇಟ್ಲಿ ಒಂದು ಹಾಫ್ ಆನ್ ಅವರಲ್ಲೇ ಊರಿಗೆ ಆಮೇಲೆ ಅರಣ್ಯ ಅಧಿಕಾರಿಗಳು ಅವರು ಸರ ಇಮಿಡಿಯೇಟ್ಲಿ ಆ್ಯಕ್ಷನ್ ಸರ್ ಅವರು ಹಾಕೊಂಡಿದ್ದಾರೆ. ಅವರು ಅದರಿಂದ ನಾವು ಕೋಚಿನ ಹಿಡಿದೀವಿ ಸರ್. 2 ದಿನ ಗಂಟೆ ಇವನ್ನೆಲ್ಲ ಕಾರ್ಯಾಚರಣೆ ಮಾಡಿ ಸಾಯಂಕಾಲ ಎಲ್ಲ ಇವನ್ನೆಲ್ಲ ಎಲ್ಲರೂ ನೋಡ್ಕೊಂಡು ಎಲ್ಲ ಹಿಡಿದು ಇವನ್ನೆಲ್ಲ ಈಗ ಏನು ಯಾವ ಕಡೆ ಬಿಡ್ಬೇಕಂತೇಳಿ ನಮ್ಮ ಮಾರಾಟಗಾರೆಲ್ಲ ಹೇಳ್ತಾರೆ. ಅವ್ನ ದೊಡ್ಡ ಕಾಡಿಗೆ ಸಾಕ್ಷಿ. ಸುದ್ದಿ ತಿಳಿದ ತಹಶೀಲ್ದಾರ್ ಕೆ ವಿಜಯ್ ಕುಮಾರ್ ತ್ವರಿತ ನಿರ್ಧಾರ ತೆಗೆದುಕೊಂಡ್ರು. ಗ್ರಾಮಸ್ಥರ ಸಂಕಷ್ಟ ಅರಿತರು. ಕೂಡಲೇ ಅರಣ್ಯ ಇಲಾಖೆ ಸಿಬ್ಬಂದಿ ರಕ್ಷಣಾ ತಂಡವನ್ನ ಬರಮಾಡಿಕೊಂಡು ಕಾರ್ಯಾಚರಣೆಗೆ ಇಳಿದ್ಬಿಟ್ರು. ನೋಡ್ತಿದ್ದಂತೆ ಶ್ರಮ ವಹಿಸಿ ಕೋತಿಗಳನ್ನ ಹಿಡಿದ್ರು. ಇದರಿಂದ ಗ್ರಾಮಸ್ಥರು ನಿಟ್ಟುಸಿರು ಬಿಡುವಂತಾಯ್ತು. ಈಗ ನಾವು ಈ ಗ್ರಾಮಸ್ಥದಲ್ಲಿ ನನಗೆ ಮಾಹಿತಿ ಬಂದ ಕೂಡಲೇ ಮೊನ್ನೆ ಒಂದು 3 ದಿನ ಆಯಿತು ಸಂಜೆಯಿಂದಲೂ ಈ ಕಾರ್ಯಕ್ರಮ ನಾವು ಇದು ಮಾಡ್ಕೊಂಡಿದ್ವಿ. ಇದರಲ್ಲಿ ಒಂದು 6ರಿಂದ 8 ಜನಕ್ಕೆ ಗಾಯ ಆಗಿದೆ. ಒಬ್ಬ ಯಜಮಾನ್ ಮನುಷ್ಯ, ಅವರಿಗೆ ಸ್ವಲ್ಪ 70% ಮನುಷ್ಯ ಏಜ್ ಇರ್ತಕ್ಕಂಥ ಆ ವ್ಯಕ್ತಿಗೆ ಸ್ವಲ್ಪ ತುಂಬ ಸೀರಿಯಸ್ ಇದೆ. ಈಗೊಂದು ಚೇತರಿಕೆ ಆಗ್ತಾ ಇದ್ದಾರೆ. ಗುಲ್ಬರ್ಗ ಇದರಲ್ಲಿ ICUನಲ್ಲಿ ಅಡ್ಮಿಟ್ ಇದ್ದಾರೆ. ಅದು ಸ್ವಲ್ಪ ಏಜ್ ಆಗಿರೋದ್ರಿಂದ ಸ್ವಲ್ಪ BP-ಯಲ್ಲಿ ಸ್ವಲ್ಪ ವೇರಿಯೇಷನ್ ಆಗಿ ಸ್ವಲ್ಪ ತೊಂದರೆ ಆಗಿದೆ. ಬಿಟ್ಟು ಬೇರೆ ಏನಿಲ್ಲ. ಈಗಾಗಲೇ ನಾವು ನಿನ್ನೆ ಇವರು ಬಾದಾಮಿಯಿಂದ ವೀರಯ್ಯ ಅನ್ನೋರನ್ನೇ ನಾವು ಕರೆಸಿದ್ವಿ. ನಿನ್ನೆಯಿಂದಲೂ ಇದು ಹಿಡಿಯುವಂಥ ಕಾರ್ಯಕ್ರಮ ಮಾಡಿದೆ. ಒಟ್ಟು ಇವತ್ತು ಇಲ್ಲಿವರೆಗೂ ಒಂದು 16 ಕೋತಿಗಳನ್ನು ಹಿಡಿದಿದೆ. ಇದರಲ್ಲಿ ಒಂದು 4ರಿಂದ 5 ಕೋತಿ, 2-3 ಕಡಿಯುವಂಥ ಕೋತಿ ಮೇನ್ ಅವನ್ನೇ ಹಿಡಿದು ಇದು ಮಾಡಿದ್ವಿ. ಅದರಲ್ಲಿ ಒಂದು 4-5 ಹೆಣ್ಣು ಇದಾವೆ, ಮರಿನೂ ಇದೆ. ಒಟ್ಟಿನಲ್ಲಿ 16 ಕೋತಿನ ನಾವು ಸೆರೆ ಹಿಡಿದಿದ್ದೀವಿ. 2 ದಿನದಿಂದ ಫಾರೆಸ್ಟ್ ಅವರು ನಮಗೆ ಸಹಕಾರ ನೀಡಿದ್ದಾರೆ. ಪಂಚಾಯತಿಯವರು ಕೂಡ ನಮಗೆ ಅವರಿಂದಲೂ ಸಹಕಾರ ಇದೆ. ಈಗ ನನಗೆ ಇದೆಲ್ಲ ಬೇರೆಡೆಯಿಂದ ಸಾಗಿಸುವಂಥ ಕಾರ್ಯಕ್ರಮ ನಡೀತಾ ಇದೆ. ಇದು ಮುಂದೆ ಯಾವುದೋ ರೀತಿಯಿಂದ ತೊಂದರೆ ಆಗುತ್ತೆ. ತಮ್ಮ ಊರಿಗೆ ಅದೆಲ್ಲಿಂದಲೋ ಬಂದ ಕಪಿಸೇನೆ ಉಂಟು ಮಾಡಿದ ಅನಾಹುತಕ್ಕೆ ಜನ ಬಸವಳಿದಿದ್ರು. ತಹಶೀಲ್ದಾರ್ ಕೆ ವಿಜಯ್ ಕುಮಾರ್ ಹಾಗೂ ಫಾರೆಸ್ಟ್ ರೆಸ್ಕ್ಯೂ ಟೀಮ್ ಕಾರ್ಯಾಚರಣೆಗೆ ಶಹಬಾಷ್ ಹೇಳಿದ್ರು. ನಂತರ ಸಿಬ್ಬಂದಿಗಳಿಗೆಲ್ಲ ಸನ್ಮಾನಿಸಿ ಬೀಳ್ಕೊಟ್ರು. ಗ್ರಾಮಸ್ಥರು ನೆಮ್ಮದಿಯ ನಿಟ್ಟುಸಿರು ಬಿಟ್ರು. ಯಾಕಂತಂದ್ರೆ 2 ದಿನ ಹಿಂದ್ಗಡೆ ನಾವು ಭಯಭೀತರಾಗಿ ಓಡಾಡುತ್ತಿದ್ದೀವಿ. ಈಗ ನಾವೆಲ್ಲ ಕೋತಿಗಳನ್ನು ಹಿಡಿದು ಸೆರೆ ಹಿಡಿದಾಗ ಅವರಿಗೆ ಕೃತಜ್ಞತೆ ಹೇಳ್ತೀವಿ, ಹಾಗೂ ಅರಣ್ಯ ಇಲಾಖೆದವ್ರಿಗೂ ಹೇಳ್ತೀವಿ, ಹಾಗೂ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗದವರಿಗೆ, ಮೆಂಬರ್ಗಳಿಗೆ, ಅವ್ರಿಗೆಲ್ಲ ಮಂದಿಗೆ ನಾವು ಧನ್ಯವಾದ. ಯಾಕಂದ್ರೆ ಒಂದು 3 ದಿನ ಆಯ್ತು ಸರ್, ಇಲ್ಲೇ ಇದ್ದಾರೆ ಸರ್ ತಹಸೀಲ್ದಾರ್ ಸರ್, ಅವರಿಗೆ ನಾನು ಧನ್ಯವಾದ ವೈಯಕ್ತಿಕವಾಗಿ.
ನ್ಯೂಸ್ 24 ಭಾರತ್ ಯಾದಗಿರಿ. ನ್ಯೂಸ್ 24 ಭಾರತ್ ನೈಜ ಸುದ್ದಿ ಅನಾವರಣ. ಹಳ್ಳಿ ಟು ಡೆಲ್ಲಿ.